ಈ ದೇಶದ ಇತಿಹಾಸದಲ್ಲಿ ಆ ಕೆಲಸ ಮಾಡೋದಕ್ಕೆ ನೀರಾವರಿ ಬಾಂಡ್ಗಳನ್ನ ಎತ್ತಿ ಅವರಿಗೆ ಆತ್ಮೀಯ ಬಹಳ ನಂಬಿಕೆಯ ಒಬ್ಬ ಅಧಿಕಾರಿ, ಅವರಿಗೆ ಸಂಪೂರ್ಣ ಜವಾಬ್ದಾರಿ, ಆ ಜವಾಬ್ದಾರಿಯನ್ನ ಕೊಟ್ಟು, ಎಂತ ಜವಾಬ್ದಾರಿ ಅಂದ್ರೆ ಕಾಂಟ್ರಾಕ್ಟರ್ಗಳೇ ಭೂಮಿಯನ್ನ ಖರೀದಿ ಮಾಡಬೇಕು, ಕಾಲುವೆಗಳನ್ನ ಮಾಡಬೇಕು ಅನ್ನುವ ನಿರ್ಧಾರ ಮಾಡಿ ಇವತ್ತು ಆ ನೀರು ಕಾಲಮಿತಿಯಲ್ಲಿ ಬಳಸದೇ ಇದ್ದಿದ್ರೆ ಆಂಧ್ರಕ್ಕೆ ಅದು ಹೊರಟು ಹೋಗ್ತಾ ಇತ್ತು. ಅಂತ ಸನ್ನಿವೇಶದಲ್ಲಿ ಈ ನೀರಾವರಿಯನ್ನ ಮಾಡಿ, ನನಗೆ ಇನ್ನೂ ನೆನಪಿದೆ, ನಮ್ಮ MS ಪಾಟೀಲ್ರು ಇಲ್ಲಿ ಮಂತ್ರಿಗಳಾಗಿದ್ರು. ಒಂದು ಮಾತನ್ನ ಅವರು ಮನೆಗೆ ಹೋದಾಗ, ಜಿಲ್ಲೆಗೆ ಬರಬೇಕಂತ ಗರಗ್ ಹೋದಾಗ ಅವರು ಒಂದು ಮಾತು ಹೇಳಿದ್ರು, ಈ ಬಲದಂಡೆ ನಾಲೆ ಅಂತ ಕಾಣು, ಬಲದಂಡೆ ನಾಲೆಗೆ ನೀವು ಚಾಲನೆ ಕೊಡಂಗಿದ್ರೆ ಬರ್ಬೇಕು, ಇಲ್ಲದ್ರೆ ನಮ್ಮ ಜಿಲ್ಲೆಗೆ ಬರೋದೇ ಬೇಡ ಅಂತ. ಆಯ್ತು MS, ನಾನು ಬಂದು ಅದನ್ನ ಚಾಲನೆ ಮಾಡೇ ಮಾಡ್ತೀನಪ್ಪ ಅಂತ ಹೇಳಿ ಅವರೇ ಬಂದು ಚಾಲನೆಯನ್ನ ಕೊಟ್ಟ ಮೇಲೆ ಇವತ್ತು ನೀರಾವರಿಯನ್ನ ಕಂಡು ನಿಮ್ಮ ಬದುಕನ್ನ ನೀವು ಕಟ್ಕೊಂಡಿದ್ದೀರಿ. ನೀವು ದೇವೇಗೌಡರನ್ನ ಬರೆಯೋದಕ್ಕೆ ಸಾಧ್ಯ ಇಲ್ಲ. ತಾಯಿಯಂದರು ನೀವು ಗೊತ್ತಿದೆ ನಿಮ್ಮ ಬದುಕು, ನೀವೆಲ್ಲ ನಮ್ಮ ನೀರಾವರಿ ಭಾಗಕ್ಕೆ ಕೆಲಸ ಮಾಡಕ್ ಬರ್ತಿದ್ರಿ. ಈಗ ನಾವು ನಿಮ್ಮ ಹತ್ರ ಬರುವಂತದ್ದು, ನಿಮ್ಮಲ್ಲಿ ಒಂದು ದೊಡ್ಡ ಈ ಕಟ್ಟಡಗಳು ಕಾಣ್ತಾ ಇದ್ದಿಲ್ಲ ನೀರಾವರಿ ಇಲ್ಲದೆ ಇದ್ದಾಗ. ನೀರು ಬಂದ ಮೇಲೆ ಹೇಗೆ ಬದಲಾವಣೆ ಆಗಿದೆ ಅನ್ನೋದಕ್ಕೆ ದೇವದುರ್ಗ ನಿದರ್ಶನ. ನಾನು ಎಲ್ಲ ರಾಜಕೀಯ ಮುತ್ಸದ್ದಿಗಳಿಗೆ ವಿನಂತಿ ಮಾಡ್ತೇನೆ, ಬಡ ರೈತನಿಗೆ ನೀರು ಕೊಡಿ, ವಿದ್ಯುತ್ ಕೊಡಿ, ಅವನು ಬೆಳೆದಂತ ಬೆಳೆಗೆ ವೈಜ್ಞಾನಿಕ ಬೆಲೆ ಕೊಡಿ, ಜಗತ್ತಿಗೆ ಅನ್ನ ಆಗ್ತಾನೆ ಈ ಭಾರತದ ರೈತ. ದೇವೇಗೌಡರು ಅಂತ ಇದು ಕೇವಲ ನಮ್ಮ ನಾಡಿಗಷ್ಟೇ ಅಲ್ಲ, ಇದು ಈ ಭಾಗದ ಗುಲ್ಬರ್ಗ ಜಿಲ್ಲೆಯ ಶಾಪೂರು, ಸುರಪೂರು ಆ ಭಾಗ ಇವತ್ತು ನೀರಾವರಿಯನ್ನು ಕಂಡಿದ್ರೆ, ನಿಮ್ಮದು ಯಾದಗಿರಿ ಇವೆಲ್ಲವೂ ಕೂಡ ಇಲ್ಲೇ ಸರ್ವಾಂಗೀಣ ನೀರು ಕಂಡಿದ್ರೆ ಅದಕ್ಕೆ ದೇವೇಗೌಡರು ಕಾರಣೀಕರ್ತರಾಗ್ತಾರೆ. ಈ ಭಾಗದ ಜನ, ನಾನು ಬಹಳಷ್ಟು ಜನ ನನ್ನ ಬೀಗರಿದ್ದಾರೆ ಶಾಪೂರು ಸುರಪುರದಾಗ ಅವ್ರು ಹೇಳ್ತಿದ್ದೆ, ದೇವೇಗೌಡರು ನೀರು ಕೊಳ್ಳಿದ್ರ ನೀವು ಸೀತಾಫಲ ಹಣ್ಣು ಮಾರಿ ಬದುಕಬೇಕಾಗ್ತಿತ್ತು ಗುಡ್ಡದಾಗಿದ್ದು. ಇವತ್ತು ಅವರ ಬದುಕೆ ಬದಲಾವಣೆ ಆಗಿದ್ದಾವೆ, ನಿಮ್ಮ ಬದುಕು ಬದಲಾವಣೆ ಆಗಿದೆ. ಇಂತಹ ಮಹಾನ್ ಕಾರ್ಯವನ್ನ ಮಾಡುವ ಮುಂದಾಲೋಚನೆ ಇರುವ ನಾಯಕರು ಈ ದೇಶದಲ್ಲಿ ಯಾರಾದರೂ ಇದ್ರೆ ಇಲ್ಲಿ ಕೂತಿದಾರಲ್ಲ, ಮಾಜಿ ಪ್ರಧಾನಿ ನಮ್ಮ ಭೀಷ್ಮ ದೇವೇಗೌಡರು ಅನ್ನೋದನ್ನ ನೆನಪಿಟ್ಟಿರಬೇಕು ನಾವು. ದೇವೇಗೌಡರು ಇವತ್ತಿಗೂ ಅವರ ಮುಂದಾಲೋಚನೆಗಳು, ಎಂತ ಕಾರ್ಯಕ್ರಮಗಳು, ಎಕ್ಸಲೇಟೆಡ್ ಇರಿಗೇಷನ್ ಪ್ರೋಗ್ರಾಮ್ ತರುವುದರ ಮೂಲಕ ಈ ನಾಡಿನಲ್ಲಿ ಒಂದು ಕ್ರಾಂತಿ ನೀರಿಗೆ ಎಲ್ಲೆಲ್ಲಿ ನಿಂತು ಹೋಗಿತ್ತು. ಈಗೂ ಕೂಡ 18ರಿಂದ 19,000 ಕೋಟಿ ಕರ್ನಾಟಕ ಸರ್ಕಾರಕ್ಕೆ ಹರಿದು ಬರ್ತದೆ. ಕೇವಲ ಕರ್ನಾಟಕಕ್ಕೆ ಅಷ್ಟೇ ಅಲ್ಲ, ರಾಜ್ಯದ ಎಲ್ಲ ಭಾಗಗಳಿಗೂ ಹೋಗ್ತಕ್ಕಂಥದ್ದು. ಅಂತ ಒಂದು ಕಾರ್ಯಕ್ರಮವನ್ನ ಈ ನಾಡಿಗೆ ಕೊಟ್ಟ ಪುಣ್ಯಾತ್ಮ ಇಲ್ಲಿ ಕೂತಿದ್ದಾನೆ. ನಾವು ನಮ್ಮ ಭಾಗದ ಎಲ್ಲ ಕಾಲುವೆಗಳನ್ನು, ನಾನು ಶಾಸಕನಾಗಿ 500 ಕೋಟಿ ಕಾಲುವೆಗಳಿಗೆ ದುರಸ್ತಿಗೆ ಕೊಟ್ಟಿದ್ರೆ ಅದು ಈ ಭೀಷ್ಮ ಕೊಟ್ಟ ಕೊಡುಗೆ ಅಂತ ನಾವು ಭಾವಿಸ್ತೇವೆ. ಇಂಥ ಮಹಾನುಭಾವ ಇವತ್ತು ನಿಮ್ಮೆದುರಿನಲ್ಲಿ ಕೂತಿದ್ದಾನೆ. ಇವತ್ತು ನೀವು ತಾಯಂದಿರು ಬಹಳ ಮಂದಿ ಇದ್ದೀರಿ. ಇವತ್ತು ನೀವು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು, ತಾಲೂಕು ಪಂಚಾಯತಿ ಅಧ್ಯಕ್ಷರು, ಬೇರೆ ಬೇರೆ ಅಧ್ಯಕ್ಷರುಗಳು, ನಿಮ್ ನಗರಸಭೆ ಇದು ಪಂಚಾಯಿತಿ ಅಧ್ಯಕ್ಷರು ಆಗೋದಕ್ಕೆ ಯಾರು ಕಾರಣೀಭೂತರು? ರಿಸರ್ವೇಶನ್ಗಳನ್ನ ಕೊಟ್ಟವ್ರು ಯಾರು? ಯಾರು ಅಲ್ಲ, ಇಲ್ಲೇ ಕೂತಿದಾರಲ್ಲ ನಿಮ್ಮ ಮುಂದೆ ಕೂತ ದೇವೇಗೌಡರ ಕಾರಣ ನೀವು ಇವತ್ತ ಎಲ್ಲ ಅಧಿಕಾರಗಳನ್ನ ಅನುಭವಿಸ್ತಾ ಇದ್ದಾರೆ. ಇಲ್ಲಿ ಮುಸ್ಲಿಂ ಸಮಾಜದವ್ರು ಯಾರಾದ್ರೂ ಬಂದಿದ್ರೆ ನೆನಪಿಸೋದಕ್ಕೆ ಬಯಸ್ತೇನೆ, 4% ರಿಸರ್ವೇಶನ್ ಅನ್ನ ಕೊಟ್ಟಂತ ಭೀಷ್ಮ ಯಾರಾದ್ರೂ ಇದ್ರೆ ಇಲ್ಲಿ ಕೂತಿದ್ದಾನೆ. ಇವರು ಈಗ 4% ಅನ್ನ ಬಿಜೆಪಿಯವರು ತೆಗೆದಿರಲ್ಲ, 2 ವರ್ಷ ಮುಗಿದೋಯ್ತು ಕಾಂಗ್ರೆಸ್ ಬಂದು. ಯಾರಪ್ಪ ಹಿಡ್ಕೊಂಡಾರ ಅವ್ರಿಗೆ ಮಾಡಬಾರ್ದು ಅಂತ ಮಾಡಬೇಕಾಗಿತ್ತು 4% ವಾಪಸ್. ಯಾರು ಮಾಡಬಾರ್ದು ಅಂತ ಅಡ್ಡೋಗಿವೆನ್ ನಾವು, ಉದ್ದೋಗಿವೆನ್? ಮುಸಲ್ಮಾನರು ಅರ್ಥ ಮಾಡ್ಕೊಂಡ್ರೆ ನಿಮ್ಮನ್ನ ಅವರು ವೋಟ್ ಬ್ಯಾಂಕ್ ಮಾಡಿಕೊಂಡಾರ. ನಿಮಗೆ ಯಾವುದೇ ತರಹದ ಸಹಾಯ ಸಹಕಾರಗಳು ಅವರಿಂದ ಸಿಗೋದಿಲ್ಲ. ನಿಮಗೆ ಏನಾದರೂ ತೊಂದರೆ ಆದರೆ ಮುಸಲ್ಮಾನರಿಗೆ ನೆರವಿಗೆ ಬರೋಕೆ ಯಾರಾದ್ರೂ ಇದ್ರೆ ದೇವೇಗೌಡರು ಅದನ್ನ ಮರಿಬಾರದು. ನನಗೆ ನೆನಪಿದೆ, ಕೌನ್ಸಿಲರ್ ಬಿಲ್ ಬಂದಾಗ ಅದನ್ನ ತಡಿಬೇಕು ಅಂದ್ರೆ ನಮ್ಮೆಲ್ಲರೂ, ನಾನು ಶಾಸಕನಾಗಿದ್ದೆ, ನಮ್ಮನ್ನೆಲ್ಲ ಗವರ್ನರ್ ಹತ್ರ ಕರ್ಕೊಂಡು, ರಾಷ್ಟ್ರಪತಿ ಹತ್ರ ಕರ್ಕೊಂಡು ಹೋಗಿದ್ವಿ. ಬಂಡಪ್ಪಣ್ಣ ಇದ್ರು, ನಾವಿದ್ವಿ, ಎಲ್ಲರೂ ಹೋಗಿ ಮನವಿಯನ್ನ ಕೊಟ್ಟು ಬಂದ್ವಿ. ಕಾಂಗ್ರೆಸ್ನವ್ರು ಹೋಗಿದ್ರ ಮನವಿ ಕೊಡಕ್ಕೆ? ಸದನದ ಒಳಗೆ ಕುಮಾರಣ್ಣ ಮಾತಾಡಿಲ್ಲ, ಕಾಂಗ್ರೆಸ್ನವರು ಬಾಯಿ ಬಿಚ್ಚಲಿಲ್ಲ. ಆದ್ರೂ ನೀವು ಅವ್ರಿಗೆ ಓಟ್ ಹಾಕ್ತೀರಿ. ಎದಕ್ಕೆ ಹಾಕ್ತೀರ ನನಗೆ ಗೊತ್ತಿಲ್ಲ.
ಎದಕ್ಕಾಗ್ತಿರೋ ನನಗೆ ಗೊತ್ತಿಲ್ಲ. ಯಾವಾಗ್ಲೂ ಒಂದು ಮಾತು ಹೇಳ್ತಿದ್ರು, ಸೋಲ್ತಾರೋ ಗೆದ್ದಿತಾರೋ ಎಲ್ಲರಿಗೂ ಸ್ಥಾನ ಕೊಡಬೇಕು, ಎಲ್ಲ ಸಮಾಜದ ನಮ್ಮ ಜೊತೆಗಿರ್ಬೇಕು, ಅವ್ರಿಗೂ ಒಂದು ಸ್ಥಾನ ಕೊಡಬೇಕು, ಗೆದ್ದಿತಾರೋ ಸೋಲ್ತಾರೋ ಅದು ಬೇರೆ ಮಾತು ಅನ್ನುವ ಒಂದು ತತ್ವವನ್ನ ಹೊಂದಿರುವ ಜಾತ್ಯತೀತ ವ್ಯಕ್ತಿತ್ವ ಇರುವ ಯಾವುದಾದರೂ ನಾಯಕರಿದ್ರೆ ದೇವೇಗೌಡರು. ಅಂತ ದೇವೇಗೌಡರು ನಮಗೆ ಕೊಟ್ಟ ಕೊಡುಗೆಗಳನ್ನ ನಾವು ನೆನಪು ಮಾಡಿಕೊಂಡು ಇವತ್ತು ಅವರ ಕೊಡುಗೆಗಾಗಿಯೇ ರೈತರು ಅವರ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದು 2ನೇ ಮೂರ್ತಿ ದೇವದುರ್ಗದಲ್ಲಿ. ಈಗಾಗಲೇ ಒಂದು ಸಣ್ಣ ಮೂರ್ತಿಯನ್ನ ಉದ್ಘಾಟನೆ ಮಾಡಿ ಹೋಗಿದ್ದಾರೆ. ಇದು 2ನೇದು. ಆ 2ನೇ ಮೂರ್ತಿ ಉದ್ಘಾಟನೆಗೆ ಅವರು ಇಲ್ಲಿ ಬಂದಿದ್ದಾರೆ. ಅವರ ಕಾರ್ಯವನ್ನ ನೀವೆಲ್ಲರೂ ನೆನಪಿಟ್ಟುಕೊಳ್ಳಿ. ಅವರು ಕೊಟ್ಟ ಕೊಡುಗೆಗೆ ನೀವು ಋಣವನ್ನ ತೀರಿಸುವ ಕಾಲ ಬಂದಾಗ ನೀವು ತೀರಿಸಿದಿರಿ. ಈಗಾಗಲೇ ಕರಿಯಮ್ಮ ನಾಯಕ್ ಅವ್ರನ್ನ ಗೆಲ್ಲಿಸಿ ಕಳಿಸಿದಿರಿ. ಅವರು ಕೂಡ ಶಕ್ತಿ ಮೀರಿ ನಿಮ್ಮ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೀವು ಮುಂದೆ ಕೂಡ ಎಲ್ಲ ಬರುವ ಚುನಾವಣೆಗಳಲ್ಲಿ ದೇವೇಗೌಡರ ಕೊಡುಗೆಯನ್ನ ನೆನಪಿಟ್ಟುಕೊಂಡು ನಮ್ಮ ಪಕ್ಷಕ್ಕೆ ಆಶೀರ್ವಾದ ಮಾಡಬೇಕು ಅಂತ ತಮ್ಮೆಲ್ಲರಲ್ಲಿ ಮನವಿ ಮಾಡಿ, ಇವತ್ತು ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆದು ಮಾತನಾಡೋಕೆ ಅವಕಾಶ ಮಾಡಿಕೊಟ್ಟಿರುವ ಸಹೋದರಿ ಕರಿಯಮ್ಮನವರು, ಅವರ ತಂಡಕ್ಕೆ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.